ಬನ್ನಿರಣ್ಣ ಬನ್ನಿ, ಬನ್ನಿರಣ್ಣ ಬನ್ನಿರಣ್ಣ ಟೊಂಕ ಕಟ್ಟಿರಿ, ಆ ತಾಯಿ ಚಾಮುಂಡಿಯ ತೇರ ನೆಡೆಯಿರಿ. ತನ್ನಿರಣ್ಣ ತನ್ನಿರಣ್ಣ ನಿಮ್ಮ ಕೈಗಳ ಚಾಮುಂಡಿಗೆ ಜೈ ಎಂದು ತೇರ ನೆಡೆಯಿರಿ. ಬನ್ನಿರಣ್ಣ ಬನ್ನಿರಣ್ಣ ಟೊಂಕ ಕಟ್ಟಿರಿ, ಆ ತಾಯಿ ಚಾಮುಂಡಿಯ ತೇರ ನೆಡೆಯಿರಿ. ಕೈಲಾಸನಾಥನಿಗೆ ಸತಿಯಾದೋಳ, ಅವನಲ್ಲಿ ಅರ್ಧ ಭಾಗ ತಾ ಪಡೆದೋಳ. ಕೈಲಾಸನಾಥನಿಗೆ ಸತಿಯಾದೋಳ, ಅವನಲ್ಲಿ ಅರ್ಧ ಭಾಗ ತಾ ಪಡೆದೋಳ. ಆ ಶಿವನ ಶಾಪವನ್ನು ತೊಳೆದಂತೋಳ, ಆ ಶಿವನ ಶಾಪವನ್ನು ತೊಳೆದಂತೋಳ. ಮೈಸೂರು ನಗರವನ್ನು ಕಾಯ್ವಂತೋಳ. ಬಂದಿರಣ್ಣ ಬಂದಿರಣ್ಣ ಟೊಂಕ ಕಟ್ಟಿರಿ, ಆ ತಾಯಿ ಚಾಮುಂಡಿಯ ತೇರ ನೆಳೆಯಿರಿ. ತನ್ನಿರಣ್ಣ ತನ್ನಿರಣ್ಣ ನಿಮ್ಮ ಕೈಗಳ ಚಾಮುಂಡಿಗೆ ಜೈ ಎಂದು ತೇರ ನೆಳೆಯಿರಿ. ಬನ್ನಿರಣ್ಣ ಬನ್ನಿರಣ್ಣ ಟೊಂಕ ಕಟ್ಟಿರಿ, ಆ ತಾಯಿ ಚಾಮುಂಡಿಯ ತೇರ ನೆಳೆಯಿರಿ. ಮಹಿಷಾಸುರ ಮರ್ದನವ ಮಾಡಿದ ತಾಯಿ, ಬೆಟ್ಟದಲ್ಲಿ ಮನೆ ಮಾಡಿ ನಿಂತಿಹ ತಾಯಿ. ಮಹಿಷಾಸುರ ಮರ್ದನವ ಮಾಡಿದ ತಾಯಿ, ಬೆಟ್ಟದಲ್ಲಿ ಮನೆ ಮಾಡಿ ನಿಂತಿಹ ತಾಯಿ. 10 ದಿನ ಕಾಳಗವ ಮಾಡಿದ ತಾಯಿ, 10 ದಿನ ಕಾಳಗವ ಮಾಡಿದ ತಾಯಿ. ಅಹಂಕಾರ ಗರ್ವಗಳ ಕೊಲ್ಲುವ ತಾಯಿ. ಬನ್ನಿರಣ್ಣ ಬನ್ನಿರಣ್ಣ ಟೊಂಕ ಕಟ್ಟಿರಿ, ಆ ತಾಯಿ ಚಾಮುಂಡಿಯ ತೇರ ನೆಳೆಯಿರಿ. ತನ್ನಿರಣ್ಣ ತನ್ನಿರಣ್ಣ ನಿಮ್ಮ ಕೈಗಳ ಚಾಮುಂಡಿಗೆ ಜೈ ಎಂದು ತೇರ ನೆಳೆಯಿರಿ. ಬನ್ನಿರಣ್ಣ ಬನ್ನಿರಣ್ಣ ಟೊಂಕ ಕಟ್ಟಿರಿ, ಆ ತಾಯಿ ಚಾಮುಂಡಿಯ ತೇರ ನೆಳೆಯಿರಿ. ಮಾಡಿದ ಪಾಪಗಳ ಕಳೆಯುವ ತಾಯಿ, ಬೇಡಿದ ವರಗಳನ್ನು ನೀಡುವ ತಾಯಿ. ಮಾಡಿದ ಪಾಪಗಳ ಕಳೆಯುವ ತಾಯಿ, ಬೇಡಿದ ವರಗಳನ್ನು ನೀಡುವ ತಾಯಿ. ಚಾಮುಂಡಿ ಹೆಸರನ್ನು ಹೇಳಿರಿ ಎಲ್ಲ, ಚಾಮುಂಡಿ ಹೆಸರನ್ನು ಹೇಳಿರಿ ಎಲ್ಲ. ಇದಕ್ಕಿಂತ ಸುಖ ಬೇರೆ ಬಾಳಲಿ ಇಲ್ಲ.
दश दक्षिणा दश प्रतीचे दशोदीचे दशोद्वास्तेभ्यो नैष्मो यश्च नो द्वेष्टितं वोचं वेदधामि ॐ त्र्यम्बकं यजामहे सुगन्धिं पुष्टिवर्धनम् उर्वारुकमिव बन्धनां मृत्योर्मुक्षीयमामृतात् यो रुद्रो अग्नौ यो अप्सु या ओषधीषु यो रुद्रो विश्वाभुवन विवेश तस्मै रुद्राय नमो अस्तु। ಮನಸಾರೆ ಬಂದೆ ನಿನ್ನ ನೋಡಲು ಭಕ್ತಿ ಭಾವದಿಂದ ಪೂಜೆಗೈಯಲು ಮನಸಾರೆ ಬಂದೆ ನಿನ್ನ ನೋಡಲು ಭಕ್ತಿ ಭಾವದಿಂದ ಪೂಜೆಗೈಯಲು ಸನ್ನಿಧಿಯ ಬಳಿ ಬರಲು ಮೈಯಲ್ಲಿ ಮಿಂಚಾಯ್ತು ನಿನ್ನೆದುರು ನಿಂತಿರಲು ಈ ಕಣ್ಣು ತುಂಬಿತು ಮನಸಾರೆ ಬಂದೆ ನಿನ್ನ ನೋಡಲು ಭಕ್ತಿ ಭಾವದಿಂದ ಪೂಜೆಗೈಯಲು ಒಂದು ಹೂವು ನೀಡಿದಾಗ 100 ವರ ತಂದೆ ನೀನು ಒಂದು ಬಾರಿ ಕೈಯ ಮುಗಿಯೇ ಮನೆ ತುಂಬ ಹಾಲು ಜೇನು ಒಂದು ಸಾರಿ ನಾಮ ನುಡಿಯೇ ಗೈದ ಪಾಪನಾಶವಾಯ್ತು ಕಷ್ಟವೆಲ್ಲ ದೂರವಾಯ್ತು ದಿವ್ಯಾರತಿ ನೋಡುವಾಗ ಮನಸ್ಸು ಹಾಡಿತು ಭೂಮಿ ಬಾನು ಕಾಣದಾಗಿ ಎಲ್ಲೋ ತೇಲಿತು ನಿನ್ನ ಪ್ರೀತಿ ಕಂಡು ಜೀವ ಧನ್ಯವಾಯಿತು ಮನಸಾರೆ ಬಂದೆ ನಿನ್ನ
ನೋಡಲು ರಾಮ ಎಲ್ಲಿ ನೋಡಲು ರಾಮ ಎಲ್ಲೆಲ್ಲಿ ನೋಡಿದರಲ್ಲಿ ಶ್ರೀರಾಮ ಅವನಿಗೆ ಇವ ರಾಮ ಇವನಿಗೆ ಅವ ರಾಮ ಅವನಿಗೆ ಇವ ರಾಮ ಇವನಿಗೆ ಅವ ರಾಮ ಅವನಿಯೋಡೆ ಬರೆ ರೂಪವುಳ್ಳೆ ಅವನಿಗೆ ಇವ ರಾಮ ಇವನಿಗೆ ಅವ ರಾಮ ಅವನಿಯೋಡೆ ಬರೆ ರೂಪವುಳ್ಳೆ ಲವ ಮಾತ್ರದೆ ಅಸುರ ದುರುಳರರು ಲವ ಮಾತ್ರದೆ ಅಸುರ ದುರುಳರರು ಅವರವರು ಹೊಡೆದಾಡಿ ಅದರಾಗಿ ಹೋದರು ಲವ ಮಾತ್ರದೆ ಅಸುರ ದುರುಳರರು ಅವರವರು ಹೊಡೆದಾಡಿ ಅದರಾಗಿ ಹೋದರು ಅಲ್ಲಿ ನೋಡಲು ರಾಮ ಎಲ್ಲಿ ನೋಡಲು ರಾಮ ಎಲ್ಲೆಲ್ಲಿ ನೋಡಿದರಲ್ಲಿ ಶ್ರೀರಾಮ ಹನುಮತಾದಿ ಸಾಧು ಜನರು ಅಪ್ಪಿಕೊಂಡು ಹನುಮತಾದಿ ಸಾಧು ಜನರು ಅಪ್ಪಿಕೊಂಡು ಗುಣಿ ಗುಣಿದಾಡಿದರು ಹರುಷರಿಂದ ಹನುಮತಾದಿ ಸಾಧು ಜನರು ಅಪ್ಪಿಕೊಂಡು ಗುಣಿ ಗುಣಿದಾಡಿದರು ಹರುಷರಿಂದ ಕ್ಷಣದಲ್ಲಿ ಪುರಂದರ ವಿಠಲರಾಯನು ಕ್ಷಣದಲ್ಲಿ ಪುರಂದರ ವಿಠಲರಾಯನು ಕೊನೆಗೋಟೆಯನು ತಾನು ಮನಾರೇನೆಂಬ ಕ್ಷಣದಲ್ಲಿ ಪುರಂದರ ವಿಠಲರಾಯನು ಕೊನೆಗೋಟೆಯನು ತಾನು ಮನಾರೇನೆಂಬ ಅಲ್ಲಿ ನೋಡಲು ರಾಮ ಎಲ್ಲಿ ನೋಡಲು ರಾಮ ಎಲ್ಲೆಲ್ಲಿ ನೋಡಿದರಲ್ಲಿ ಶ್ರೀರಾಮ ಎಲ್ಲೆಲ್ಲಿ ನೋಡಿದರಲ್ಲಿ ಶ್ರೀರಾಮ ಎಲ್ಲೆಲ್ಲಿ ನೋಡಿದರಲ್ಲಿ ಶ್ರೀರಾಮ ಬಂದೆ ತುಂಬ ಇದೆ ಕಳ್ಸೋಕ್ಕಾಗಲ್ಲ ಅಂತೆಲ್ಲ. ಈಗ ನನ್ನ ಹತ್ರ ಬರೋ ಮಕ್ಕಳು ಎಲ್ಲ 4-5 ಥರ ಕ್ಲಾಸಿಗೆ, ಡ್ರಾಯಿಂಗ್ ಕ್ಲಾಸಿಗೆ ಹೋಗ್ತಾರೆ, ಸಂಗೀತಕ್ಕೆ ಹೋಗ್ತಾರೆ, ನೃತ್ಯಕ್ಕೆ ಹೋಗ್ತಾರೆ, ಕರಾಟೆಗೆ ಹೋಗ್ತಾರೆ, ಜೊತೆಗೆ ಓದೋದ್ರಲ್ಲೂ ಕೂಡ ಮುಂದೆ ಇರ್ತಾರೆ. ಅಂದರೆ ಮನಸ್ಸಿದ್ದರೆ ಮಾರ್ಗ ಅಂತ. ಹಾಗೆ ಪೋಷಕರು ಕೂಡ ಸಹಕರಿಸ್ತಾ ಇದ್ದಾರೆ. ಈ ಪುಟಾಣಿಗೆ ಈ ತಾಯಿಯ ಮಡಿಲಲ್ಲಿ ತನ್ನ ಮೊದಲು ಹೆಜ್ಜೆಗಳನ್ನು ನೀಡಲು ಅವಕಾಶ ನೀಡಿದಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಭರತ ಕಲಾಕ್ಷೇತ್ರದಿಂದ ಧನ್ಯವಾದಗಳನ್ನು, ಹೃತ್ಪೂರ್ವಕದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಯಶಸ್ಸಿಗಿಂತಲೂ ತೃಪ್ತಿ ಮುಖ್ಯ. ಯಶಸ್ಸನ್ನು ಬೇರೆಯವರು ಅಳಿತಾರೆ. ಅಂದರೆ ಈ ಮಗು ಹೇಗೆ ನೃತ್ಯ ಮಾಡಿದ್ದು, ಹೇಗೆ ನೃತ್ಯ ಮಾಡ್ತು ಅಂತಕ್ಕಂಥದ್ದು, ತನಗೆ ಎಷ್ಟು ಯಶಸ್ಸು ಸಿಕ್ತು ಅಂತಕ್ಕಂಥದ್ದು ಆ ಮಗುವಿಗೆ ಸಿಗ್ತಕ್ಕಂಥದ್ದು ನಿಮ್ಮ ಚಪ್ಪಾಳೆಯಿಂದ. ಹಾಗೆ ತೃಪ್ತಿಯನ್ನು ತಮ್ಮ ಮನಸ್ಸು ಮತ್ತು ಹೃದಯ ಅಳೆಯುತ್ತದೆ. ಅಂದರೆ ನೀವು ಚೆನ್ನಾಗಿ ಚಪ್ಪಾಳೆ ಕೊಟ್ಟಾಗ, ಹೌದಪ್ಪ ನಾನಿಲ್ಲಿ ಕಾರ್ಯಕ್ರಮ ಕೊಟ್ಟದ್ದು ಖುಷಿ ಆಯಿತು ಅಂತಕ್ಕಂಥ ತೃಪ್ತಿ ಆ ಮಗುವಿಗೆ ಸಿಗ್ತದೆ. ಈ ನೃತ್ಯ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಯಶಿಕಾ ಹಾಗೂ ಆ ನೃತ್ಯಕ್ಕೆ ಸಾಥನ್ನು ಕೊಟ್ಟು ಕಲಿಸ್ತಾ ಇರ್ತಕ್ಕಂಥ ಅವರ ಗುರುಗಳಾದ ವೀಣಾ ಅರವಿಂದ್ರವರನ್ನು ಗೌರವಿಸ್ಕೊಡ್ಬೇಕು ಅಂಥೇಳಿ ದೇವಸ್ಥಾನದ ಆಡಳಿತ ಮಂಡಳಿಯವರನ್ನು ಕೇಳ್ಕೊಳ್ತಾ ಇದ್ದೀನಿ. ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಕುಮಾರಿ ಯಶಿಕಾಳನ್ನು ಗೌರವಿಸಿಕೊಟ್ಟಂಥ ಆಡಳಿತ ಮಂಡಳಿಯವರಿಗೆ ಧನ್ಯವಾದಗಳು. ಹಾಗೆ ಅವರ ಗುರು ವೀಣಾ ಅರವಿಂದ್ರವರು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ, ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಸರ್ವರಿಗೂ ಧನ್ಯವಾದ. ಕೃತಿಯಲ್ಲಿ ಸ್ವರ್ಣದೇವ ಎಂಬತಕ್ಕಂಥವನು ಈ ಯಕ್ಷಗಾನ ಕಲೆಯನ್ನು ಪ್ರಚುರಪಡಿಸ್ತಾರೆ. ಹೆಚ್ಚಾಗಿ ರಾಮಾಯಣ, ಮಹಾಭಾರತ, ಭಾಗವತದ ಪುರಾಣ ಕಥೆಗಳು ಇಲ್ಲಿ ಕಂಡುಬರ್ತದೆ. ಭಾಗವತಿಕೆ,
ಚುರುಕಾದ ಚಲನೆ, ಚಂಡೆಯ ಮಾರ್ದನ ಪ್ರೇಕ್ಷಕರನ್ನು ಮಂತ್ರಮುಗ್ಧವಾಗಿಸ್ತದೆ. ಈ ಮಾಹಿತಿ ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಬರೀ ಈ ಕಾರ್ಯಕ್ರಮವನ್ನು ನೋಡೋದಲ್ಲ, ಈ ಕಾರ್ಯಕ್ರಮದಲ್ಲಿ ಬರ್ತಕ್ಕಂಥ ಎಲ್ಲವನ್ನ ಮನಸಾರೆ ಸ್ವೀಕರಿಸಬೇಕು. ಆಗ ನಿಮಗೆ ಹೌದಲ್ವಾ, ಇದೆಲ್ಲ ಇದೆಯಲ್ವಾ ಅಂತಕ್ಕಂಥ ಒಂದು ಸಾತ್ವಿಕ ಮನೋಭಾವನೆಯನ್ನು ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ವೈಭವೀಕರಿಸೋದು ವೇಷಭೂಷಣಗಳೇ. ಕಿರೀಟ, ಗದೆ, ಕೇದಿಗೆ, ಎದೆಹಾರ, ಕರ್ಣಮಂಡಲ, ಕಾಲ್ಗಡಗ, ಚತುರ್ಭುಜ, ಕೈಕಟ್ಟು, ನಡುಕಟ್ಟು, ಹೀಗೆ ಗಂಡು ಪಾತ್ರಧಾರಿಗಳು ಧರಿಸಿದರೆ, ಹೆಣ್ಣು ಪಾತ್ರಧಾರಿಗಳು ಹೊನ್ನೆಲೆ, ಸೊಂಡಕಿ, ಒಡ್ಯಾಣ, ಗೆಜ್ಜೆ, ಉಂಗುರ, ಕೊರಳ ಕೀರ್ತಿಸರ, ಮೂಗುತಿ ಇತ್ಯಾದಿಗಳ ಉಡುಪು ಅತ್ಯಂತ ಆಕರ್ಷಣೀಯವಾಗಿರ್ತದೆ. ಯಕ್ಷಗಾನ ಆಟದಲ್ಲಿ ಸ್ತ್ರೀ ವೇಷಧಾರಿಗಳು ಮತ್ತು ಪುರುಷ ವೇಷಧಾರಿಗಳು ಇರ್ತಾರೆ. ಇವರಿಬ್ಬರಿಗೂ ವ್ಯತ್ಯಾಸ ಏನಪ್ಪ ಅಂದರೆ, ಪುರುಷ ವೇಷಧಾರಿಗಳು ಯುದ್ಧ, ಪೌರುಷ, ವೀರತನ ಭಾವನೆಗಳನ್ನು ಅಭಿವ್ಯಕ್ತಿಪಡಿಸಿದರೆ, ಮಹಿಳಾ ವೇಷಧಾರಿಗಳು ಭಕ್ತಿ, ನಿರಾಸೆ, ಸಂತೋಷವನ್ನು ಸ್ತ್ರೀ ವೇಷದಲ್ಲಿ ನೋಡ್ಬೋದಾಗಿದೆ. ಇವತ್ತು ಹೆಚ್ಚಿನ ಪ್ರಾಮುಖ್ಯತೆ ಇರತಕ್ಕಂಥದ್ದು ಸ್ತ್ರೀ ವೇಷಧಾರಿಗಳಿಗೆ. ಆತ್ಮೀಯರೇ, ಯಕ್ಷಗಾನ ಕರಾವಳಿ ಕರ್ನಾಟಕ ಜಿಲ್ಲೆಗಳ ಪ್ರಚಲಿತದಲ್ಲಿರುವ ಸಾಂಪ್ರದಾಯಿಕ ಕಲೆ, ಕರ್ನಾಟಕದ ವಿಶೇಷ ಕಲೆಗಳಲ್ಲಿ ಒಂದು. ಯಕ್ಷಗಾನವು ನೃತ್ಯ, ಹಾಡುಗಾರಿಕೆ, ಮಾತುಗಾರಿಕೆ, ವೇಷಭೂಷಣಗಳನ್ನೊಳಗೊಂಡ ಸ್ವತಂತ್ರವಾದ ಶಾಸ್ತ್ರೀಯ ಕಲೆ. ಕರ್ನಾಟಕದ ಸಾಂಪ್ರದಾಯಿಕ ಕಲಾ ಪ್ರಕಾರಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ವಿಭಿನ್ನ ವೇಷಭೂಷಣ, ಲಯಬದ್ಧವಾದ ಸಂಗೀತ, ನೃತ್ಯ ಸಂಭಾಷಣೆ ಸಮ್ಮಿಲನವಾದ ಯಕ್ಷಗಾನವನ್ನು ನೋಡುವುದು ಒಂದು ವಿಶಿಷ್ಟ ಅನುಭವ. ಪ್ರತಿ ಪ್ರದರ್ಶನವನ್ನು ಇದನ್ನು ಪ್ರಸಂಗ ಎಂದು ಕರೆಯಲಾಗ್ತದೆ. ರಾಮಾಯಣ, ಮಹಾಭಾರತ ಇತ್ಯಾದಿ ಐತಿಹಾಸಿಕ ಪುರಾಣಗಳ ಸಣ್ಣ ಕಥೆಯೊಂದರ ಮೇಲೆ ಆಡಿ ತೋರಿಸುತ್ತಾರೆ. ಪ್ರದರ್ಶನದಲ್ಲಿ ವೇದಿಕೆಯ ಮೇಲೆ ಕರೆಯಲಾಗುವ ನೃತ್ಯ ಸಂಭಾಷಣೆಯೊಂದಿಗೆ ಭಾಗವತದ ವಿವರಣೆ, ಹಿಮ್ಮೇಳ ಇರುತ್ತದೆ. ಯಕ್ಷಗಾನ ಚಂಡೆ, ಹಾರ್ಮೋನಿಯಂ, ಮದ್ದಳೆ, ತಾಳ, ಕೊಳಲು ಮತ್ತಿತರ ವಾದ್ಯಗಳನ್ನು ಬಳಸಲಾಗುತ್ತದೆ. ಯಕ್ಷಗಾನದಲ್ಲಿ ಬಳಸುವ ವೇಷಭೂಷಣಗಳು ಬಹಳ ವಿಶಿಷ್ಟ ಮತ್ತು ವಿಸ್ತಾರವಾದವು. ದೊಡ್ಡ ಗಾತ್ರದ ಕಿರೀಟ, ಮುಖದ ಮೇಲೆ ಸುತ್ತಮುತ್ತ ಹಲವು ಬಣ್ಣಗಳ ಕೈಕಾಲುಂಗರಗಳು, ಹಲವು ಪರಿಕರಗಳು, ಕಾಲಿಗೆ ಗೆಜ್ಜೆ, ಸಾಂದರ್ಭಿಕ ತಕ್ಕಂತೆ ಕತ್ತಿ, ಗದೆ, ಗುರಾಣಿ ಮುಂತಾದವುಗಳನ್ನು ಬಳಸುತ್ತಾರೆ. ಇಲ್ಲಿ ವೇಷಭೂಷಣಗಳ ಭಾಗವಾಗಿರುವ ಭಾರವಾದ ವೇಷಭೂಷಣಗಳೊಂದಿಗೆ ಹಲವಾರು ಗಂಟೆಗಳ ಕಾಲ ನಟನೆ, ನೃತ್ಯ ಕೌಶಲ್ಯಗಳನ್ನು ಪ್ರದರ್ಶಿಸಲು ಯಕ್ಷಗಾನ ಕಲಾವಿದರಿಗೆ ಸದೃಢ ಮೈಕಟ್ಟು ಬೇಕಾಗುತ್ತದೆ. ಯಕ್ಷಗಾನದಲ್ಲಿ 4 ಕಲಾ ಮಾಧ್ಯಮಗಳಿಂದ ಮೈಗೂಡಿಕೊಂಡಿದ್ದು ಸಮ್ಮಿಶ್ರ ಕಲೆಯಾಗಿದೆ. ಇದರಲ್ಲಿ ಸಂಗೀತ, ಸಾಹಿತ್ಯ, ನೃತ್ಯ ಮತ್ತು ಚಿತ್ರ ಈ 4 ಕಲೆಗಳ ಔಚಿತ್ಯಪೂರ್ಣವಾದ ಸಾಮರಸ್ಯವಿದೆ. ಪ್ರದರ್ಶನಕ್ಕೆ ಸಂಬಂಧಿಸಿದಂತೆ ಇದರಲ್ಲಿ 2 ಭಾಗಗಳಿವೆ. ಮೊದಲನೆಯದು ಪೂರ್ವರಂಗ ಅಥವಾ ಸಭಾಲಕ್ಷಣ, ಎರಡನೆಯದು ಆರಿಸಿಕೊಂಡ ಕಥಾಭಾಗ. ಯಕ್ಷಗಾನದ ಪ್ರಮುಖ ಅಂಶ ಪ್ರಸಂಗ, ಪಾತ್ರಧಾರಿಗಳು, ವೇಷಭೂಷಣ, ಭಾಗವತಿಕೆ, ಮಾತುಗಾರಿಕೆಯಾಗಿದೆ. ಯಕ್ಷಗಾನದಲ್ಲಿ ಅನೇಕ ರೀತಿಯ ಪ್ರಭೇದಗಳಿದ್ದು ಅವುಗಳಲ್ಲಿ ಯಕ್ಷಗಾನ ಬಯಲಾಟವು ಅತ್ಯಂತ ಜನಪ್ರಿಯವಾಗಿದೆ. ಬಯಲಾಟವೆಂದರೆ ವೇಷಭೂಷಣಗಳೊಂದಿಗೆ ರಂಗಭೂಮಿಯಲ್ಲಿ ಆಡುವ ಯಕ್ಷಗಾನ ಕಲೆಯಾಗಿದೆ. ಕರಾವಳಿ ಕರ್ನಾಟಕದಲ್ಲಿ ಸಾಲಿಗ್ರಾಮ ಮೇಳ, ಧರ್ಮಸ್ಥಳ ಮೇಳ, ಮಂದಾರ್ತಿ ಮೇಳಗಳೆಂಬ ಪೆರಡೂರು ಮೇಳ ಇವು ಯಕ್ಷಗಾನದ ಕ್ಷೇತ್ರಕ್ಕೆ ಹಲವು ಪ್ರಮುಖ ಹೆಸರುಗಳಿವೆ. ಇದಕ್ಕೆ ಹರಕೆ ಆಟ ಎಂದು ಕೂಡ ಕರೆಯಲಾಗುವುದು. ದೈವಕ್ಕೆ ತನ್ನ ಬೇಡಿಕೆ ಈಡೇರಿದರೆ ಯಕ್ಷಗಾನ ಆಡಿಸುತ್ತೇನೆ ಎಂದು ಹರಕೆ ಹೊತ್ತು ಸಾಮಾನ್ಯವಾಗಿ ಕಲಾಸ್ಥಳಗಳಲ್ಲಿ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಇಡೀ ದಿನ ಈ ಕಾರ್ಯಕ್ರಮವನ್ನು ನಡೆಸುವುದುಂಟು. ಆತ್ಮೀಯರೇ, ಇಂದು ನಮ್ಮ ವೇದಿಕೆಯಲ್ಲಿ ಚಿಕ್ಕಮಗಳೂರಿನಲ್ಲಿ ಇದು 5ನೇ ಕಾರ್ಯಕ್ರಮವನ್ನು ನೀಡ್ತಾ ಇರ್ತಕ್ಕಂಥ ಈ ಯಕ್ಷಸಿರಿ ನಾಟ್ಯ ವೃಂದ ಅರರ ನಿರ್ಣಯ ಮಹಿಮೆಯನು ಪೊಗಳ
ಸಕಲಾಗಮಕ್ಕೆ ಸಾಕಾರ ಧರೆಯೊಳು ವಿಶೇಷ ಮದಪೂರ ವಿಘ್ನೇಶ ಮುದದಿಂದ ನಿನ್ನ ಅಂಬುರುಹದಳನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಅಂಬಿಕಾಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಗೆ ಕೈ ಮುಗಿದಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಪೊಡಮಡುತ ವರ್ಣಿಪೆನಿ ಕಥಾಮೃತವ
ಹೇಳಿರಿ ಪರಾಕ್ರಮ ಕಂಠೀರವ. ಅಲ್ಲೇನೇನಯ್ಯ ಇರುವಂತಹ ಸ್ಥಳ ನಾಕಲೋಕಕ್ಕೆ ಯಾರೆಂದುಕೊಂಡಿದ್ದೀರಿ? ದೇವೇಂದ್ರನೆಂದುಕೊಳ್ಳಬಹುದು. ಹಾಗೆ ಎಂದುಕೊಳ್ಳಬಹುದು. ಹೊರಟು ಬಂದಂತಹ ಕಾರ್ಯಕಾರಣ ಅನೇಕವಿದೆ, ಆಲಿಸಬೇಕು. ಮೊತ್ತ ಮೊದಲಾಗಿ ಜಗಜ್ಜಾನನಿ ಆದಿಮಾಯೆ ಹಾಗೂ ಬ್ರಹ್ಮ ವಿಷ್ಣು ಮಹೇಶ್ವರರೆಂಬ ತ್ರಿಮೂರ್ತಿಗಳನ್ನು ಮನಸ ಧ್ಯಾನಿಸಿಕೊಂಡು ಸ್ವರ್ಗಲೋಕದ ಈ ಗಜಾರಿ ವಿಷ್ಠರವನ್ನೇರಿಕೊಳ್ಳುತ್ತೇನಂತೆ. ನೆರವಿಯೋಳು ನುಡಿದ ಮನದಿರವ ಈ ತೆರದಿಗೆ ಧರಣಿ ಬಾಲಕ ಕೇಳು ನಮ್ಮಿ ಅಮರಾವತಿಯ ಸುಧರ್ಮ ಸಭೆಯನ್ನು ಸೇರಿಕೊಂಡಿದ್ದೇವೆ. ಆಹಾ, ಮನಸ್ಸಿಗೆ ಅದೆಷ್ಟು ಆನಂದವಾಗ್ತಾ ಇದೆ. ಒಂದೆಡೆಯಲ್ಲಿ ಗುರು ಬೃಹಸ್ಪತಿ ಆಚಾರ್ಯರು, ಇನ್ನೊಂದೆಡೆಯಲ್ಲಿ ಅಷ್ಟವಸುಗಳು, ಏಕಾದಶ ರುದ್ರರು, ದ್ವಾದಶ ಆದಿತ್ಯರು, ಹಾಗೆಯೇ ಭೂಲೋಕದಲ್ಲಿ ಅನೇಕ ವರ್ಷಗಳಷ್ಟು ಆಳ್ವಿಕೆಯನ್ನು ಮಾಡಿ ಪುಣ್ಯ ಸಂಪಾದನೆಯನ್ನು ಮಾಡಿ ಸತ್ಕೀರ್ತಿಯನ್ನು ಪಡೆದಂತಹ ಅನೇಕ ರಾಜಾಧಿರಾಜ ವಿಕ್ರಮಿಗಳು ಈ ಆಸೀನರಾಗಿದ್ದಾರೆ. ವರುಣ, ವಾಯು, ಕುಬೇರರೇ ಮೊದಲಾದಂತಹ ದಿಕ್ಪಾಲಕರು ನಮ್ಮೊಂದಿಗೆ ಈ ಸುಧರ್ಮ ಸಭೆಯನ್ನು ಪಾವನಗೊಳಿಸುವಂತೆ ಕಂಗೊಳಿಸುತ್ತಾ ಇದ್ದೀರಿ. ಇನ್ನೊಂದೆಡೆಯಲ್ಲಿ ಮನು ಮುನಿಗಳು, ದ್ವಾದಶಾದಿತ್ಯರು, ಇನ್ನೊಂದೆಡೆಯಲ್ಲಿ ಬ್ರಹ್ಮಾದಿಸುರ ತರುಣಿಯರ ನರ್ತನ, ಗಾಯನ, ಹೀಗೆ ಒಂದೇ ಎರಡೇ ಕಿವಿಗಳಿಗೆ ಕರ್ಣಾನಂದಕರವಾಗಿ, ಮನಸ್ಸಿಗೆ ಹಿತಕರವಾಗಿ ಸ್ವರ್ಗ ಲೋಕದ ಈ ಸುಖ ಸಂಪತ್ತಿನ ಆಲಯದಂತೆ ನಾವು ಕಂಗೊಳಿಸ್ತಾ ಇದ್ದೇವೆ. ಇನ್ನು ಅಷ್ಟು ಮಾತ್ರವಲ್ಲ, ಕಲ್ಪಿಸಿದಂತಹ ನಮ್ಮ ಮನಸ್ಸಿನ ಏನು ಬಯಕೆಯುಂಟು ಅದನ್ನು ಕೊಡುವಂತಹ ಕಾಮಧೇನು, ಹಾಗೆಯೇ ಬಯಸಿದ್ದಂತೆ ಕೊಡುವಂತಹ ವೃಕ್ಷ ಕಲ್ಪವೃಕ್ಷ, ಉಚ್ಚೈಸ್ರವಸ್ಸು ಎಂಬಂತಹ ನಮ್ಮ ಕುದುರೆ,
ಹಾಗೆಯೇ ಏರುವುದಕ್ಕೆ ಐರಾವತವೆಂಬಂತಹ ಆನೆ, ಹಾಗೆಯೇ ಪಾರಿಜಾತ ಹೂ, ನಂದನವನ, ಹೀಗೆ ಒಂದೇ ಎರಡೇ ಸಕಲ ಸುವಸ್ತುಗಳಿಂದ ಪರಿವಿಷ್ಟಿತರಾದಂತಹ ಈ ನಮ್ಮ ಸುಧರ್ಮ ಸಭೆ ಆಹಾ ಮನಸ್ಸಿಗೆ ಬಹಳ ಆನಂದವನ್ನು ಉಂಟು ಮಾಡ್ತದೆ. ದಿಕ್ಪಾಲಕರೇ, ಆದರೆ ಒಂದು ಮಾತು, ಎಂದೆಂದಿಗೂ ನಮ್ಮೊಂದಿಗೆ ವೈರವನ್ನೇ ಸಾಧಿಸುವಂತಹ ಆ ಖಳರಿದ್ದಾರಲ್ಲ, ಸುಮನಸರು ಕೇಳಿದಿರೆ ಮನಸರು ಕೇಳಿದಿರೆ ಓ ಸುಮನಸರೇ, ಇಷ್ಟೆಲ್ಲ ಸುವಸ್ತುಗಳಿಂದ ಪರಿವೇಷ್ಟಿತವಾಗಿರುವಂತಹ ಈ ಸ್ವರ್ಗಲೋಕ, ಆದರೇನು ಮಾಡೋಣ, ಸುಖವನ್ನು ಅನುಭವಿಸಲಿಕ್ಕೆ ಬಿಡುವುದಿಲ್ಲ ನಮ್ಮನೇ ದಾಯಾದಿಗಳಾದಂತಹ ದಾನವರು. ಅಡಿಗಡಿಗೆ ನಮ್ಮ ಈ ಸ್ವರ್ಗಲೋಕಕ್ಕೆ ದಾಳಿಯನ್ನಿತ್ತು ನಮ್ಮ ಸ್ಥೈರ್ಯವನ್ನು ಹೊರಗಡಿಸಿ ಆ ಬ್ರಹ್ಮದೇವನೋ ಶಿವನೋ ಅವರ ವರಬಲದಿಂದ ಮೆರೀತಾರೆ, ನಮಗೆ ಉಪಟಳವನ್ನು ಕೊಡ್ತಾರೆ. ಈ ಹಿಂದೆ ಅನೇಕ ರಕ್ಕಸರನ್ನು ವಧಿಸಿದ್ದಾವು ಆಗಿದೆ. ಆದರೆ ಇನ್ನು ಮುಂದಿನ ಭವಿಷ್ಯತ್ತಿನಲ್ಲಿ ಈ ರೀತಿಯಾಗಿ ನಮ್ಮ ದಾಯಾದಿಗಳಾದಂತಹ ಆ ದಾನವರಿಂದೇನಾದರೂ ಹಾನಿಯಾದರೆ, ನಮ್ಮ ಸ್ವರ್ಗಕ್ಕೆ ದಾಳಿಯಾದರೆ ನೀವೇನು ಮಾಡುತ್ತೀರಿ? ಸುರನಾದ ಲಾಲಿಸಯ್ಯ ಒಂದು ವೇಳೆ ದಾನವರು ದಾಳಿ ಇಟ್ಟರು ಈ ಅಗ್ನಿದೇವನಾದ ನಾನಿದ್ದೇನೆ, ಚಿಂತಿಸಬೇಡ ಪ್ರಭು. ಸುರಪಾಲ, ಅಮೃತಪಾನಿಗಳಾದ ನಾವು ಜರಾಮರಣ ಭಯವಂಚಿತರಾಗಿದ್ದೇವೆ. ಅಂತಿರುವಾಗ ಈ ದುರುಳರ ಕುರಿತು ಚಿಂತಿಸಬೇಡಿ. ಮುಂದೇನಾದರೂ ಅವರು ಬಂದರೆ ಈ ವರುಣ ದೇವನಾದ ನಾನಿದ್ದೇನೆ, ಹೆದರಬೇಡ. ಸುರದೇನೋ ಕಲ್ಪನರೋ
ನಿಮ್ಮಲ್ಲಿ ಹರಣವ ನೀಗುವರು. ಸುರಪಾಲ, ಅರುಣದೇವ, ಕಾಮಧೇನು, ಕಲ್ಪವೃಕ್ಷ, ಐರಾವತ ಈ ಸುವಸ್ತುಗಳ ಮೇಲಿನ ಮೋಹದಿಂದ ಅದೆಷ್ಟೋ ಬಾರಿಯ ದಾನವರು ನಮ್ಮ ಈ ನಾಗಲೋಕಕ್ಕೆ ದಾಳಿ ಇಟ್ಟಿದ್ದಾರೆ. ಆದರೆ ಯಾರಾದರೂ ಉಳಿದಿದ್ದಾರೆ? ಇಲ್ಲ. ಇನ್ನು ಮುಂದೆ ಬಂದರೂ ಈ ವಾಯುದೇವನಿದ್ದೇನೆ. ಹೆದರಬೇಡ ಪ್ರಭು, ಹೆದರಬೇಡ. ಮೆಚ್ಚಿದ್ದೇನೆ, ಮೆಚ್ಚಿದ್ದೇನೆ. ದೇವೇಂದ್ರ, ಸ್ವರ್ಗವನ್ನು ಪ್ರವೇಶಿಸಬೇಕಾದರೆ ದೈವ ಬಲ ಬೇಕು. ಅದಕ್ಕಾಗಿ ಬ್ರಹ್ಮದೇವನನ್ನು ತಪೋಬಲದಿಂದ ಮೆಚ್ಚಿಸಿ ದೈವ ಬಲವನ್ನು ವರಬಲವನ್ನು ಗಳಿಸಿಕೊಳ್ಳುತ್ತಾರೆ ಆ ದಾನವರು. ಆಮೇಲೆ ತಮ್ಮ ಹಿರಿತನವನ್ನು ನಮ್ಮ ಮೇಲೆ ಸ್ಥಾಪಿಸಲು ಬರುತ್ತಾರೆ. ಆದರೆ ಆ ವರಬಲವನ್ನು ಮೀರಿದ ಉಪಾಯಗಳಿಂದ ಹರಿಹರರು ನಮ್ಮನ್ನು ಇಷ್ಟರ ತನಕ ಸಲಹಿಕೊಂಡು ಬಂದಿದ್ದಾರೆ ಎಂದ ಮೇಲೆ ಮುಂದೆಯೂ ರಕ್ಷಿಸುತ್ತಾರೆಂಬುದು ಸ್ಪಷ್ಟ. ಮುಂದೇನಾದರೂ ಆ ದಾನವರು ದಾಳಿ ಬಂದರು ಹೆದರಬೇಡ ಪ್ರಭು, ಈ ಧನಪತಿಯಾದ ಕುಬೇರ ನಾನಿದ್ದೇನೆ. ಸಂತೋಷವಾಯಿತು, ಸಂತೋಷವಾಯಿತು. ಧಿರುರೇ ಮೆಚ್ಚಿದೆಯೇ ಸರ್ವರ ರುಹಿತ ನುಡಿಗೆ. ಧಿರುರೇ ಮೆಚ್ಚಿದೆ ಸರ್ವರ ರುಹಿತ ನುಡಿಗೆ. ಆ ಬಹಳ ಸಂತೋಷಗೊಂಡಿದ್ದೇನೆ. ಇನ್ನು ಮುಂದಿನ ಭವಿಷ್ಯತ್ತಿನಲ್ಲಿ ದಾನವರೇನಾದರೂ ಇಲ್ಲಿಗೆ ದಾಳಿ ಇಟ್ಟರೆ ಅವರನ್ನು ಸಮರ್ಥವಾಗಿ ಎದುರಿಸಿ ಹೊಡೆದೋಡಿಸುವಂತಹ ಸಾಮರ್ಥ್ಯ ನಿಮ್ಮಲ್ಲಿದೆ. ಆದ್ದರಿಂದ ಇಂದಿನ ಈ ಸಭೆಯನ್ನು ಮುಕ್ತಾಯಗೊಳಿಸಿ ಸಂತೋಷದಿಂದ ನಮ್ಮ ಅಂತಃಪುರವನ್ನು ಸೇರೋಣ. ವರತನುಜಾಪೇಕ್ಷೆಯಲ್ಲಿ ಕಾಮಿನಿಯು
ಜಾಪೇಕ್ಷೆಯಲಿ ಕಾಮಿನಿಯು ವರತನು ಜಾಪೇಕ್ಷೆಯಲಿ ಕಾಮಿನಿಯು ಕನಕ ಗರ್ಭನ ತಪವನು ಕೈವೇದನು ತಲೆಯೇ ಕನಕ ಗರ್ಭನ ತಪವನು ಕೈವೇದನು ತಲೆಯೇ ವನಕ್ಕಾಗಿ ನಡೆ ತಂದು ಮನದಿ ಯೋಚಿಸಿದಳು ವನಕ್ಕಾಗಿ ನಡೆ ತಂದು ಮನದಿ ಯೋಚಿಸಿದಳು ಕನಕ ಗರ್ಭನ ತಪವನು ಕೈವೇನನು ತಲಿ ಮನಕ್ಕಾಗಿ ನಡೆ ತಂದು ಮನದಿ ಯೋಚಿಸಿದಳು ಜನನಿಯ ಜಯಲಿ ಮಾಲಿನಿಯು ವರತನು ಜಾಪೇಕ್ಷೆಯಲಿ ಕಾಮಿನಿಯು ಆ, ಆ, ಜನನಿಯಾಜ್ಞೆಯಲ್ಲಿ ಮಾಲಿನಿಯು ಹೆತ್ತ ತಂದೆ ತಾಯಿಗಳು ದೇವರಿಗೆ ಸಮಾನ ಎನ್ನುವಂತಹ ವಾಕ್ಯ ಬಹಳ ಕಾಲದಿಂದ ನಾವು ಕೇಳಿಕೊಂಡು ಬಂದವರು. ಹಾಗೆಂದು ಈ ಕಾಲದಲ್ಲಿ ಸಣ್ಣ ಪ್ರಾಯದ ಮಕ್ಕಳು ನಾವು ತಾಯಿ ತಂದೆಯರ ಮಾತನ್ನು ಯಾಕೆ ಕೇಳಬೇಕು? ಈ ವಿಚಾರ ನಾವು ಯೋಚಿಸಬೇಕಾದಂತಹ ವಿಷಯ. ಏನ್ ಹೇಳಿದ್ರು ನನ್ನ ತಾಯಿ? ನಮಗಿಂತ ಕಿರಿಯ ತಾಯಿಯ ಮಕ್ಕಳಾದಂತಹ ದೇವತೆಗಳು ನಮಗೆ ಸಿಗಬೇಕಾದಂತಹ ಸ್ವರ್ಗಲೋಕವನ್ನೇರಿ ಸ್ವರ್ಗಗಳು ಮೆಳೆಯುತ್ತಾ ಇದ್ದಾರೆ. ಬಿಡಬಹುದೇ? ಸಲ್ಲದು ಸಲ್ಲದು. ಹಾಗಿದ್ರೆ ಉತ್ತಮವಾದಂತಹ ಸಂತಾನ ಪ್ರಾಪ್ತಿಯನ್ನು ಬಯಸಿ ನನ್ನನವರು ಪಡೆದರು. ಆ ನಂತರ ತಾಯಿಯಾದಂತಹ ದಿತಿದೇವಿ ದುಃಖಿತಳಾಗಿರುವಂತಹ ಸಂದರ್ಭದಲ್ಲಿ ಹೋಗಿ ವಿಚಾರಿಸಿದೆ, ತಾಯೇ ನಿನ್ನ ದುಃಖಕ್ಕೆ ಕಾರಣವಾದರೂ ಏನು ಅಂತ. ಆಗ ಹೇಳಿದಂತಹ ವಿಚಾರ ಏನು? ಮನಸ್ಸಿಗೆ ಬಂದಂತಹ ಬೇಸರ, ಆ ಆದಿತ್ಯರನ್ನು ಕೊಲ್ಲುವುದು ಹೇಗೆ ಎನ್ನುವುದಾಗಿ. ಆಗ ಒಂದು ಉಪಾಯವನ್ನು ಆಕೆ ಸೂಚಿಸಿದಳು. ಹೆಣ್ಣು ಮಗಳಾದಂತಹ ನೀನು ಅಬಲೆ ಖಂಡಿತ ಅಲ್ಲ, ನೀನು ಸಬಲೆ. ಹೇಗೆ? ವನಕ್ಕಾಗಿ ಹೋಗು, ಬ್ರಹ್ಮದೇವನ ಕುರಿತು ತಪಸ್ಸನ್ನು ಆಚರಿಸು, ಉತ್ತಮವಾದಂತಹ ಪುತ್ರನನ್ನ ಪಡೆ ಎನ್ನುವುದಾಗಿ ನನಗೆ ಹೇಳಿ ಕಳಿಸಿದ್ದು ಹೌದು. ಆದರೆ ಏನು ಮಾಡೋಣ, ನನ್ನ ವೇಷವನ್ನು ನೋಡಿದ್ರೆ ನೀವು, ಇದು ವೇಷ ಅಲ್ಲ, ನಾನು ವೇಷ ಅಲ್ಲ ಇದು. ಆದರೂ ಈ ಸೌಂದರ್ಯ, ಈ ಚೆಲುವಿಕೆ, ಇದು ಈಗ ಯೌವನ ಅಲ್ವಾ, ಇವಾಗಲೂ ಸುಂದರಿ, ಆಮೇಲೂ ಸುಂದರಿ. ಆದ್ರೆ ಸಮಸ್ಯೆ ಯೌವನದ ಚೆಲುವಿಕೆ ಉಂಟಲ್ಲ, ಚೆಲುವಿಕೆ ಯೌವನದ ಚೆಲುವಿಕೆ ಯೌವನದ ಚೆಲುವಿಕೆ ಯೌವನದ ಆ
ಇಳೆಯ ಕಾಮುಕರನ್ನ ಕಂಡರೆ ಇಳೆಯ ಕಾಮುಕರನ್ನ ಕಂಡರೆ ಮೋಹಿಸದುಳಿಯರು 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 ತಪಕಿನ್ನು ವಿಘ್ನವಾಗುವುದೈಸೆ ತಪಕಿನ್ನು ವಿಘ್ನವಾಗುವುದೈಸೆ ಆ ಆ ಆ ಇಳೆಯ ಕಾಮುಕರನ ಕಂಡರೆ ಮೋಹಿಸದುಳಿಯರು ತಪಕಿನ್ನು ವಿಘ್ನವಾಗುವುದೈದೆ ಚೆಲುವಿಗೆ ಯೌವನದಿಂದ ನಾನಾ ಸಲೆ ಶೋಭಿಸುವೆ ಅದರಿಂದ ನಾ ಸಲೆ ಶೋಭಿಸುವೆ ಅದರಿಂದ ಚೆಲುವಿಗೆ ಯೌವನದಿಂದ ಚೆಲುವಿಕೆ ಯೌವನದಿಂದ ಸ್ತ್ರೀಯರಿಗೆ ಸೌಂದರ್ಯ ಯಾವತ್ತೂ ಭೂಷಣ ಹೌದು. ಹಾಗಂತ ಆ ಸ್ತ್ರೀಯ ಸೌಂದರ್ಯ ಎನ್ನುವಂಥದ್ದು ಸದಾಕಾಲ ಕಾಮುಕರ ಕಣ್ಣಿಗೆ ಬೀಳುವ ಹಾಗಿರ್ತದೆ ಅಂತ ರಾಜ್ಞರು ಹೇಳಿದಂತಹ ಮಾತು. ಅಲ್ಲ, ನನ್ನ ನೋಡಿದ್ರೆ ನಿಮಗೆ ಏನು ಅನಿಸ್ತದೆ? ಎಷ್ಟು ವರ್ಷ ಇರಬಹುದು? ಒಂದು 50 ಆಯ್ತಾ ಅಂತ. ಹೌದಾ? ಯಾರಿಗೆ? ನನ್ನ ಅಮ್ಮನಿಗೆ ಸಹ ಅಷ್ಟು ಆಗ್ಲಿ. ನೀವೇನು ಹಾಗೆ ಹೇಳುದು? ಹಾಗಲ್ಲ ಸ್ವಾಮಿ, ಕಾಣುವುದು ಹಾಗೆ. ಪ್ರಪಂಚ ಮುಖದಲ್ಲಿ ಮುಖ ನೋಡಿ ಮಣೆ ಹಾಕಬಾರ್ದು ಅಂತ ಹೇಳುವುದು ಅದಕ್ಕೆ. ಹೆಂಗಸರ ವಯಸ್ಸು ಕೇಳಬಾರ್ದು ಬಿಡಿ. ಹಾಗಂತ ಸಣ್ಣ ಪ್ರಾಯ ನನಗೆ. ಹಾಗಂತ ನನ್ನ ಸೌಂದರ್ಯ ಅಯ್ಯೋ ಕೇಳುವುದೇ ಬೇಡ. ಮುತ್ತಿನ ಹಾಗೆ, ನಾನು ರತ್ನದ ಹಾಗೆ. ಈ ಸೌಂದರ್ಯವನ್ನೇನಾದ್ರೂ ಈ ಧರೆಯ ಕಾಮುಕರು ಕಂಡದ್ದು ಅಂತಾದ್ರೆ ಛೇ ಛೇ, ತಪಸ್ಸಿಗೆ ಭಂಗ ಬಂದಿತ್ತು. ಹಾಗಿದ್ರೆ ಏನು ಮಾಡೋಣ? ಈ ಭೂಲೋಕದಲ್ಲಿ ಇದೇ ರೂಪದಲ್ಲಿ ತಪಸ್ಸು ಮಾಡದಿರೋದಕ್ಕೆ ಮತ್ತೊಂದು ಕಾರಣ ಇದೆ. ವಿರೋಧಿಗಳಾದಂತಹ ದೇವತೆಗಳು ಯಾವ ಕಾಲಕ್ಕಾದ್ರೂ ನನ್ನನ್ನು ಆಕ್ರಮಿಸಬಹುದು, ನನ್ನ ತಪಸ್ಸನ್ನು ಕೆಡಿಸಬಹುದು. ಹಾಗಿದ್ರೆ ಏನು ಮಾಡೋದು? ಅನಿಮಾದಿ ಅಷ್ಟ ಸಿದ್ಧಿಗಳನ್ನ ಬಲ್ಲವರು ನಾವು. ರೂಪಾಂತರದಿಂದ ಏನಾದ್ರೂ ಮಾಡಬಹುದೇ? ಅದು ನಮಗೆ ಗೊತ್ತುಂಟು. ಏನಾಗಬಹುದು? ಗೋವು ಗೀವಲ್ಲ ಆದ್ರೆ ಸಮಸ್ಯೆ. ಯಾಕಂದ್ರೆ ಊರಿನಲ್ಲೇ ಇರ್ಬೇಕು ನಾವು, ಕಾಡಿಗೆ ಹೋಗುವಾಗಿಲ್ಲ. ಹಾಗಂತ ಉರಗಾದಿಗಳು ಸೇರೋಣವೇ? ಗರುಡರು ಯಾರಾದ್ರೂ ಬಂದದ್ದು ಅಂತ ಆದ್ರೆ ಅದು ಗರುಡ ವಾಹನ ವಿಷ್ಣು ನಮ್ಮ ಬದ್ಧ ವೈರಿ. ಹಾಗಿದ್ರೆ ಯಾವ ಮನುಷ್ಯರು ಯಾವ ಪ್ರಾಣಿಗಳು ಹತ್ತಿರ ಅದನ್ನು ಸೇರಿಸುವುದಿಲ್ಲ. ಮಹಿಷ ಕೆಸರಿನಲ್ಲಿಯೇ ಇರ್ತದೆ ಯಾವಾಗಲೂ. ಹಾಗಾಗಿ ಅದ್ರ ಹತ್ರ ಯಾರು ಹೋಗುವುದಿಲ್ಲ, ಮನೆಗೆ ಬಂದ್ರು ಓಡಿಸ್ತಾರೆ. ಹಾಗಾದ್ರೆ ನಾನು ಮಹಿಷಿಯ ರೂಪವನ್ನ ತಾಳಿ ತಪಸ್ಸನ್ನಾಚರಿಸಿದ ಹೌದು ಅಂತಾದ್ರೆ ನನ್ನ ತಪಸ್ಸಿಗೆ ಯಾವುದೇ ರೀತಿಯ ಭಂಗ ಬರ್ಲಿಕ್ಕಿಲ್ಲ. ಏನ್ ಹೇಳ್ತೀರಿ ನೀವು? ಹಾಗಾಗಿ ತಡ ಮಾಡುವುದಲ್ಲ, ಮೊದಲನೇದಾಗಿ ಮಹಿಷಿಯ ರೂಪವನ್ನ ತಾಳಿ ತಪಸ್ಸಾಚರಿಸ್ತೇನೆ.
ಜ್ಞಾನಾವಸ್ಥೆಗೆ ಬರಲು ಏನು ಕಾರಣ? ನನ್ನ ದಿವ್ಯ ದೃಷ್ಟಿಯಿಂದ ನೋಡುತ್ತೇನಂತೆ. ತಾಮಸಿ ಉದ್ದೇಶದಿಂದ ತಾಮಸಿ ತಪಸ್ಸನ್ನಾಚರಿಸಿದವಳೆ ಉದರದಲ್ಲಿ ತಾಮಸಿ ಫಲವೇ ಪ್ರಾಪ್ತವಾಗಲಿ. ಮಹಿಷಿಯ ರೂಪವನ್ನು ಧರಿಸಿದವಳ ಉದರದಲ್ಲಿ ಮಹಿಷನೇ ಮಗನಾಗಿ ಹುಟ್ಟಿ ಬರಲಿ. ನನ್ನ ಈ ಶಾಪದ ಪರಿವರ್ತನೆ 3 ಮೂರ್ತಿಗಳಿಂದಲೂ ಸಾಧ್ಯವಾಗದಿರಲಿ. ಇನ್ನು ಕ್ಷಣ ಕಾಲ ಇಲ್ಲಿ ನಿಲ್ಲಲಾರೆ. ತಪಸ್ಸಿಗೆ ಯೋಗ್ಯವಾದ ಸ್ಥಳವನ್ನು ಹುಡುಕುತ್ತಾ ಹೊರಡುತ್ತೇನೆ. ಶಾರದ ರಮಣ ಸೇರಿದ ಚರಣ ಬೀರುತ ಕರುಣ ತೋರೋ ದರುಶನ ಏನಿದು ಏನಿದು ಘನತರ ತಪವು, ಏನಿದು ಏನಿದು ಘನತರ ತಪವು, ಮಾನಿನಿ ಮಣಿಗೆನಿ ಬಳಲಿ ಹೆದಿಟವು, ಮಾನಿನಿ ಮಣಿಯನಿ ಬಳಲಿ ಹೆದಿಟವು, ಸಾನುರಗದಿ ಬೇಡು ಮನದಿರವನ್ನು ನಾನಿವೆ ನೈತಂದ ಕಮಲದನು. ಯಾರ ಕುರಿತಾಗಿ ನೀನು ತಪಸ್ಸನ್ನು ಮಾಡುತ್ತಿರುವೆಯೋ ಆ ಬ್ರಹ್ಮದೇವನಾದ ನಾನೇ ಬಂದಿದ್ದೇನೆ. ನಿನ್ನ ಮನೋಭಿಷ್ಟವನ್ನು ನನ್ನಲ್ಲಿ ಕೇಳುವಂತವಳಾಗು ಮಗಳೇ. ಕರುಣ ಸಾಗರ ದೇವ ಪರಮೇಷ್ಠಿ ಕೇಳಯ್ಯ, ಕರುಣ ಸಾಗರ ದೇವ ಪರಮೇಷ್ಠಿ ಕೇಳಯ್ಯ, ಹರುಷದಿಂದಲೇ ಮನದಿರವಾಲ, ಹರುಷದಿಂದಲೇ ಮನದಿರವಾಲ, ದುರಧೀರನಾಗಿ ತರಳನ ಬಯಸಿನ, ದುರಧೀರನಾಗಿ ತರಳನ ಬಯಸಿನ, ವಿರಚಿಸಿದೆನು ಘೋರ ತಪವ, ಕರುಣ ಸಾಗರ ದೇವ ಬ್ರಹ್ಮದೇವ, ಇದೋ ವಂದಿಸಿಕೊಂಡಿದ್ದೇನೆ. ಸಕಲ ಚರಾಚರ ವಸ್ತುವಿಗಳ ಸೃಷ್ಟಿಕರ್ತ ನೀನು. ಈ ಪ್ರಪಂಚದಲ್ಲಿ ಎಷ್ಟೊಂದು ಕರುಣವಿದೆಯೋ
ಇದೆಯೋ ಅವೆಲ್ಲ ನಿನ್ನಿಂದಲೇ ಕೊಡಲ್ಪಟ್ಟದ್ದು. ಆ ಕಾರಣದಿಂದ ನಿನಗೆ ಕರುಣ ಸಾಗರ ಅಂತ ನಾನು ನಿನ್ನನ್ನು ಕರೆದಿದ್ದೇನೆ ಸ್ವಾಮಿ. ಅದೆಷ್ಟೋ ಕಾಲ ನಿನ್ನನ್ನು ಕುರಿತು ತಪಸ್ಸನ್ನು ಆಚರಿಸಿದೆ. ಬೇಕಾಗಿರುವಂತದ್ದು ಒಂದೇ, ಧೀರನಾದಂತಹ ತ್ರಿಲೋಕ ವಿಜಯಿಯಾದಂತಹ ಪುತ್ರನನ್ನ, ಕಂದನನ್ನ, ಓರ್ವನನ್ನು ನನಗೆ ದಯಪಾಲಿಸುವಂತ ನಿನ್ನ ಪಾದದಡಿಯಲ್ಲಿ ನನ್ನ ಪ್ರಾರ್ಥನೆ. ತಥಾಸ್ತು ಮಗಳೇ, ನಿನ್ನ ಅಭಿಷ್ಟ ಸಿದ್ಧಿಸಲಿ. ಆದರೆ ನಿನ್ನ ಉದರದಲ್ಲಿ ಜನಿಸುವ ಮಗನು ಕೋಳನಾಗುತ್ತಾನೆ ಮಗಳೇ. ಬ್ರಹ್ಮದೇವ ಏನು ಅಂತ ಹೇಳ್ತಾ ಇದ್ದೇನೆ. ತಾಯಿಗೆ ಕೊಟ್ಟಂತಹ ಮಾತಿನ ಪ್ರಕಾರ ಉತ್ತಮವಾದಂತಹ ಒಬ್ಬ ಪುತ್ರನನ್ನ, ತ್ರಿಲೋಕ ವಿಜಯಿಯಾದಂತಹ ಪುತ್ರನನ್ನ ಕರುಣಿಸು ಅಂತ ಹೇಳಿದ್ರೆ ಮಹಿಷನು ಹುಟ್ಟುತ್ತಾನೆ. ನಾನು ಜೀವನದಲ್ಲಿ ಮಾಡಿದ ಯಾವ ಪಾಪಕರ್ಮಕ್ಕೆ ಹೀಗಾಯಿತು ದೇವರೇ? ಹಾಗಂತ ಪ್ರತಿಯೊಂದು ತಾಯಿಯು ಕೇಳಿಕೊಳ್ಳುವಂಥದ್ದೇನು, ಬಾಲ್ಯಕಾಲದಲ್ಲಿ ಪ್ರತಿಯೊಂದು ಮಗುವು ಕೂಡ ನನಗೆ ಹೊಡಿಬೇಕು, ಒದಿಬೇಕು. ಆ ಪುಟ್ಟ ಕಾಲುಗಳಿಂದ ನನಗೆ ಹೊಡೆದ್ರೆ ತಾಯಿತನದ ಭಾವ ಸಾರ್ಥಕ. ಹಾಗಂದು ಮಹಿಷ ಮಗ ಹುಟ್ಟಿದರೆ ನಾನು ಹೇಗೆ ಸಾಕಲಿ, ಹೇಗೆ ಎತ್ತಿ ಮುದ್ದಾಡಲಿ, ಹೇಗೆ ಮಳೆಯನ್ನಿಡಲಿ, ಅಥವಾ ಈ ಪ್ರಪಂಚದ ಮುಂದೆ ನನ್ನ ಮಗ ಅಂತ ಹೇಗೆ ತೋರಿಸಲಿ? ಅಲ್ಲ, ತ್ರಿಲೋಕ ವಿಜಯಿಯಾಗುವಂತಹ ನನ್ನ ಕನಸು ಬರಡಾಗಿಯೇ ಹೋಯಿತೆ ಸ್ವಾಮಿ. ಸ್ವಾಮಿ, ಮರುಗುತ್ತಿರುವಂತಹ ನಿನ್ನ ಮಗಳ ಬಗ್ಗೆ ನಿನಗೆ ಕರುಣೆ ಬರುತ್ತಾ ಇಲ್ವೇ ಸ್ವಾಮಿ? ಮರುಗದಿರು ಮಾಲಿನಿಯೇ, ಮರುಗದಿರು ಮಾಲಿನಿಯೇ, ಮುನಿವರ ನೊರೆದವ ಜನವು ತಪ್ಪಲರಿಯದು, ಮುನಿವರ ನೊರೆದವ ಜನವು ತಪ್ಪಲರಿಯದು. ತರಳ ಮಹಿಷನು ಜನಿಸಿದರು ನಿನ್ನುದರದಲ್ಲಿ ಮುದೆ, ತರಳ ಮಹಿಷನು ಜನಿಸಿದರು ನಿನ್ನುದರದಲ್ಲಿ ಮುದೆ. ದುರಪರಾಕ್ರಮಿ ಎನಿಸಿ ತ್ರಿಜಗತಿ ಮೆರೆಯುವನು ಘನ ಕೀರ್ತಿಯಿಂದಲೇ, ದುರಪರಾಕ್ರಮಿ ಎನಿಸಿ ತ್ರಿಜಗತಿ ಮೆರೆಯುವನು ಘನ ಕೀರ್ತಿಯಿಂದಲೇ. ಮರೆಯ ಮಾತಲ್ಲ ಎನ್ನುತ್ತ ಸಂತೈಸಿದನು ಮಾನಿನಿಯ. ಮರುಗದಿರು ಮಗಳೇ ಮಾಲಿನಿ, ಬ್ರಹ್ಮದೇವ, ನಿನ್ನ ಚೆಲುವಿಕೆಯ ಅಹಂಕಾರ, ನಿನ್ನನ್ನು ನೀನು ಚೆಲುವೆ ಎನ್ನುವ ಅಹಂಕಾರ, ಸಕಾಮ ತಪಶ್ಚರ್ಯ, ಈ ಮೂರರಿಂದಾಗಿ ನಿನ್ನ ತಪಸ್ಸು ತಾಮಸಿ ತಪಸ್ಸಾಯಿತು. ಈ ಕಾಂತಾರದ ಪ್ರಶಾಂತ ವಾತಾವರಣ ಕಲುಷಿತವಾಯಿತು. ಸುಪಾಶಕನೆಂಬ ಮುನಿಯೋತ್ತಮನು ನೀನು ಧರಿಸಿದ ರೂಪಕ್ಕನುಗುಣವಾದಂಥ ಮಗನೇ ನಿನ್ನಲ್ಲಿ ಜನಿಸಲಿ ಎಂದು ಶಾಪವಿತ್ತು ಹೋಗಿದ್ದಾನೆ ಮಗಳೇ, ಶಾಪವಿತ್ತು ಹೋಗಿದ್ದಾನೆ. ಸ್ವಾಮಿ, ಜಗತ್ತನ್ನೇ ಸೃಷ್ಟಿಸಿದವ ನೀನು, ಏನೇ ಆಗಬೇಕಾದ್ರೂ ನಿನ್ನ ಅಪ್ಪಣೆ ಬೇಕಂತೆ. ಹಾಗಿದ್ರೆ ಯಾವನೊಬ್ಬ ಮುನಿ ಕೊಟ್ಟಂತಹ ಶಾಪಕ್ಕೆ ನಿನ್ನ ಮಗಳ ಮೇಲೆ ಕರುಣೆ ತೋರಿ ಅದನ್ನು ಹುಸಿಗೊಳಿಸುವುದಕ್ಕೆ ಸಾಧ್ಯ ಇಲ್ವೇ? ತ್ರಿಮೂರ್ತಿಗಳಾದ ನಮ್ಮಿಂದಲೂ ಸಾಧ್ಯವಿಲ್ಲಮ್ಮ, ಸಾಧ್ಯವಿಲ್ಲ. ಅಂತಹ ಶಾಪವನ್ನು ಕೊಟ್ಟಿದ್ದಾರೆ. ಹೌದು. ಆದರೆ ಸ್ವಾಮಿ, ಆ ಮಗುವನ್ನ, ಮಹಿಷನನ್ನ ನಾನು ಹೇಗೆ ಮುದ್ದಾಡಲಿ ಸ್ವಾಮಿ? ನಿಜವಾಗಿಯೂ ಕರುಣ ಸಾಗರ ಅಂತ ಹೇಳಿದೆ, ಒಂದು ಸ್ವಲ್ಪವೂ ಕರುಣೆ ಇಲ್ಲವೇ ದೇವ? ಮರುಗದಿರು ಮಾಲಿನಿ, ಮರುಗದಿರು. ನಿನ್ನ ಮಗ ಕೋಳನಾದರೇನಂತೆ ಜಾಣನಾಗುತ್ತಾನೆ, ತ್ರಿಲೋಕ ವಿಜಯಿಯಾಗುತ್ತಾನೆ, ನಿನಗೆ ನೆಮ್ಮದಿಯನ್ನು ನೀಡುತ್ತಾನೆ. ನಿನಗಿನ್ನು ಶುಭವಾಗಲಿ. ಹೋಗಿ ಬಾ ಮಗಳೇ, ಹೋಗಿ ಬಾ. ಹಾಗಿದ್ರೆ ಕನಕ ಗರ್ಭನ ನೇಮವನುಗೊಂಡು ಮಾಲಿನಿ ಘನಹರುಷವನು ತಾಳಿ ಲೀಲೆಯುವರಿಸೆ ಪಾತಾಳಾಧಿಪತಿ ವಿದ್ಯುನ್ಮಾಲಿ ದಾನವನೆಂಬ ನೀಲ ಕುಂತಳೆ ಗರ್ಭದಾಡುತ್ತ ಪಡೆದಳು ಬಾಲಕ ಮಹಿಷನನು. ಸಮಯ ಎಷ್ಟು ಬೇಗ ಕಳೆದು ಹೋಗುತ್ತದೆ. ಬ್ರಹ್ಮದೇವನಿಂದ ವರವರವನ್ನು ಪಡೆದು ತಾಯಿಯವರಲ್ಲಿಗೆ ಬಂದು ವಿಚಾರವನ್ನು ತಿಳಿಸಿ ಇರುವಂತಹ ಸಂದರ್ಭದಲ್ಲಿ ತಾಯಿಯವರು ಹೇಳಿದ್ದೇನು, ಈಗ ಮಗ ಹುಟ್ಟುತ್ತಾನೆ. ಹೌದಾ, ಮಗ ಹುಟ್ಟಬೇಕು ಅಂತಾದ್ರೆ ಒಂದು ಮದುವೆ ಆಗಬೇಕಲ್ಲ. ಹಾಗೆ ಮದುವೆ ಆಗಬೇಕು ಅಂತಾದ್ರೆ ಏನ್ ಮಾಡಬೇಕು?
ಸರಿ, ಉತ್ತಮವಾದಂತಹ ವರ್ಣನ ನೋಡಿ ಮದುವೆ ಆಗಬೇಕು ಅಂತ. ಹಾಗೆ ಪಾತಾಳದ ಅಧಿಪತಿ ಮಧುವಣದ ಅಧಿಕಾರಿಗಳು ವಿದ್ಯುನ್ಮಾಲಿ ಎನ್ನುವಂತಹ ದಾನವ ವೀರನ ಜೊತೆ ನನ್ನ ಮದುವೆಯಾಯಿತು. ಮದುವೆ ಆದ ಮೇಲೆ ಸ್ವಲ್ಪ ಸಮಯ ಕಷ್ಟ ಆಯಿತು ಅಮ್ಮನನ್ನು ಬಿಟ್ಟು ಬರಲಿಕ್ಕೆ. ಆದರೆ ತ್ರಿಲೋಕ ವಿಜಯಿಯಾದಂತಹ ಮಗ ಹುಟ್ಟುತ್ತಾನೆ ಎನ್ನುವಂತಹ ಬ್ರಹ್ಮದೇವನ ವಾಕ್ಯ ಇನ್ನು ಕಿವಿಯಲ್ಲಿ ಗುಯಿಗುಡುತ್ತಿದೆ. ಆದ್ದರಿಂದ ಯಾವಾಗ ಆಯ್ತು ಅಂತ ಗೊತ್ತಿಲ್ಲ, ಒಂದು ಮಗನೂ ಆದ. ಮಹಿಷಾಕೃತಿಯ ತಲೆ ಇರುವಂತಹ ಕಾರಣ ಅವನಿಗೆ ಮಹಿಷಾಖ್ಯ ಎನ್ನುವುದಾಗಿ ನಾಮಕರಣವನ್ನು ಮಾಡಿದ್ದೇವೆ. ಅಡ್ಡ ಅಂತ ಹೇಳಿದ್ರೆ ಎಲ್ಲ ಅಪ್ಪನ ಹಾಗೆ. ಏನು ಮಾಡುವುದು? ಹೀಗೆ ನನ್ನ ತಾಯಿ ಒಮ್ಮೆ ದುಃಖಿಸುತ್ತಿರುವಂತಹ ಸಂದರ್ಭದಲ್ಲಿ ನಮ್ಮ ಮನೆಯವರು ಬಂದರು. ನಮ್ಮ ಮನೆಯವರಿಗೆ ಗಡಿಬಿಡಿ ಅಂದ್ರೆ ಉಂಟಲ್ಲ, ಬಹಳ ಗಡಿಬಿಡಿ. ಆದ್ರೆ ಒಳ್ಳೆ ಕೆಲಸ ಮಾಡಿದ್ರು ಮಾತ್ರ. ದೃಢರಾದಂತಹ ದೇವತೆಗಳು ನಮಗೆ ಸಿಗಬೇಕಾದಂತಹ ಸ್ವರ್ಗವನ್ನು ಸ್ವೀಕರಿಸಿ ಮೆರೆಯುತ್ತಾ ಇದ್ದಾರೆ. ಅವರಿಗೆ ಪಾಠ ಕಲಿಸ್ತೇನೆ ಎನ್ನುವುದಾಗಿ ಸ್ವರ್ಗಕ್ಕೆ ಹೋಗಿದ್ದಾರೆ. ಇನ್ನೂ ಒಂದು ಸುದ್ದಿ ಬರಲಿಲ್ಲ. ಅಲ್ಲ, ಹೆಂಡತಿ ಮನೆಯಲ್ಲಿ ಕಾಯ್ತಾ ಇದ್ದಾಳೆ, ಒಂದು ಸುದ್ದಿ ಮುಟ್ಟಿಸ್ಬೇಕು ಅಂತಿಲ್ಲ. ಸರಿ, ಈಗ ಬರ್ಲಿ. ಬಂದ ಮೇಲೆ ಒಂದು 4 ದಿವಸ ಈ ಶೋಣಿಕಾಪುರದ ಬಾಗಿಲು ತೆಗೆಯುವುದಿಲ್ಲ ಅಂತ ಗೊತ್ತಾಗ್ತದೆ. ಅಪ್ಪ ಬೇಕು ಅಂತ ಅಳುತ್ತಿದ್ದಂತಹ ಮಹಿಷ ಅವರನ್ನ ಸಮಾಧಾನಗೊಳಿಸಿ ಆಟದ ಮೈದಾನಕ್ಕೆ ಕಳುಹಿಕೊಟ್ಟದ್ದಾಗಿದೆ. ನೋಡೋಣ, ಏನಾದ್ರೂ ವಿಚಾರಗಳು ಬಂದಿತ್ತು. ಕಾಯ್ದು ಕೂತ್ರೆ ಪರಿಕಿಸುತ್ತ ಬಳಿಕೋರ್ವಚಾರನು ಪರಿಕಿಸುತ್ತ ಬಳಿಕೋರ್ವಚಾರನು ತರಹರಿಸಿ ಭಯದ ನಡುಗುತ್ತ ಭರದಿ ನಡೆದಂದಾಗ ಮಾಲಿಗೆರಗಿ ಬೇಳಿದನು. ಅಲ್ಲಿದ್ದದ್ದು ಕಾಲಿನಲ್ಲಿ ಧರಿಸ್ತೇನೆ. ಏನು ನನ್ನ ಗಂಡ ಅಂತ ಹೇಳಿದ್ರೆ? ನಾನು ನಿಮ್ಮ ಗಂಡ. ಮತ್ತು ಹಾಕ್ಲಿಕ್ಕೆ ಏನು ಸಂಕಟ ನಿನಗೆ? ನೀವು ಮಧ್ಯಕ್ಕೆ ಹಾಕಿದ್ರೆ ನಾನೆಂತ ಮಾಡು? ಅಯ್ಯೋ, ನನ್ನ ಕರ್ಮವೇ. ಹೇಳಿ, ನೀನು ಯಾರು? ವಿಕಾರ ಸ್ವರೂಪಿ. ನಿನ್ನ ಕೈಯುಂಟು, ಕಾಲುಂಟು, ಮೂಗಲ್ಲುಂಟು, ಒಂದು ಗೊತ್ತಾಗುದಿಲ್ಲ. ನಮ್ಮ ಗಂಡನ ದೂತ? ಹಾ, ಎಲ್ಲಿಗೆ ಹೋದದ್ದು? ನಾವು ಸುರಪುರಕ್ಕೆ ಹೋಗಿದ್ದೆವು. ಕೈಕಂಬಕ್ಕಲ್ವಾ? ಅಲ್ಲ, ನಿನ್ನ ಕರ್ಮ ಸುರಪುರ. ಸುರಪುರಕ್ಕೆ ಹೋಗಿದ್ದೆವು. ನಮ್ಮವರೊಡನೆ ದೇವಲೋಕಕ್ಕೆ ಹೋದವ ನೀನು. ಹೋದ ವಿಚಾರ ಏನಾಯ್ತು? ಹೋದ ವಿಚಾರವೇ ಹೇಳು. ಮೊದಲು ಸುರಪುರ ಹೋಗಿದ್ದೇವಾ? ನಂತರ ಅಗಿನಿ ಬಂದ, ಹುತಾತ್ಮನಾದಂತ ಅಗಿನಿ ಬಂದನು. ಎಂತದ್ದು? ಅಗಿನಿ ಅಗಿನಿ ಅಯ್ಯೋ, ನಿನ್ನ ನಾಲಿಗೆಯನ್ನು ಯಾರು ನಿನಗೆ ಬಜೆಟ್ ತಿಕ್ಕಿಸಿದ್ದಾನು? ಹುತಾಶನ. ಹಾಗಿದ್ರೆ ಆ ವಿಷಯವನ್ನ ಹೇಳಿ. ಲಾಲಿಸಬೇಕು ತಾಯೇ ಗೆಲ್ಲಲೆಂದು ನಿಲೆಯೊಳೈದಿದಂಥ ನಿನ್ನಯಗಾತ ಲಾಲಿಸಬೇಕು ತಾಯೇ. ಎಂತದಾಗಿ ಕೂಗುದು? ಹೇಳು. ನಾವು ಉದ್ದಕ್ಕೆ ಓದಿದ್ದ ಉದ್ದಕ್ಕೆ ನಿನ್ನ ಕರ್ಮಕ್ಕೆ, ಅಡ್ಡಕ್ಕೆ, ಯುದ್ಧಕ್ಕೆ. ಹೌದು, ಓದಿದ 4 ಬಾರಿ ಶೈಲ್ಯವನ್ನಮ್ಮ, 4 ಸಾಲು ಭಾರಿ ಸೇನೆ. ಹೌದು, ಅಷ್ಟು ಸೇನೆ ತೆಗೆದುಕೊಂಡು ಹೋಗಿದ್ರು. ಹೌದು. ಮೊದಲೇ ಬಂದದ್ದು ದೇವರ ಕಳ್ಳರು ಬಂದರು. ದೇವರ ಕಳ್ಳರು ನೀನು? ದೇವರ ಕಳ್ಳರು ನಾವು ಬಂದದ್ದು ತರ. ಮೊದಲಿಗೆ ಹಿಂದೆಯಿಂದ ವಾಯು ಬಂದಮ್ಮ. ಅದು ನಿನ್ನದಿರ್ಬೇಕು. ಹಿಂದೆಯಿಂದ ವಾಯು ಬಂದದ್ದು ಎಂತದ್ದು? ಹೋ, ಮುಂದಿನಿಂದ ಯುದ್ಧಕ್ಕೆ ಬಂದ್ರೆ ಗೊತ್ತಾಗ್ತದೆ ಅಂತ ಹಿಂದಿನಿಂದ ವಾಯುದೇವ ಬಂದದ್ದು. ವಾಯುದೇವ ಸೇರಿಸಿ. ಹೌದೌದು. ಮತ್ತೆ ನಂತರ ಬಂದವ ನೀರೊಡೆಯವನು ನೀರು ಬಿಡ್ಲಿಕ್ಕೆ ಬಂದ. ಯಾರ್ಯಾರು? ನೀರು ಬಿಡ್ಲಿಕ್ಕೆ ಬಂದ. ನೀರು ಬಿಡ್ಲಿಕ್ಕೆ ನಿನಗೆ ಬಿಡ್ಲಿಕ್ಕೆ ಆದೀತಿ ಈಗ ಸ್ವಲ್ಪ ದಿನದಲ್ಲಿ. ನಿವೃತ್ತಿ. ಸರಿ. ನಂತರವೇ ಐರಾವತ ನೀಡಿದ್ದು ವಜ್ರಾವತನೇರಿ ಹುತಾತ್ಮನಾದಂತ ಇಂದ್ರನು ಒಂದಪ್ಪ ಸೂರಪ್ಪ. ನಿನಗೆ ಸ್ವಲ್ಪ ತಲೆ ಕೆಟ್ಟದ್ದು. ಹೌದು. ಐರಾವತ ಅದನ್ನ ಹಿಡಿದುಕೊಂಡು ಹೋಗ್ಲಿಕ್ಕೆ ಆಗ್ತದ ಇಲ್ವಾ? ಐರಾವತವನ್ನ ಏರಿಕೊಂಡು ವಜ್ರಾಯುಧವನ್ನ ಕೈಯಲ್ಲಿ ಹಿಡಿದುಕೊಂಡು ಸುರಪ್ಪ ಬಂದನ. ಏನ್ ಮಾಡಿದ್ರು ನಮ್ಮವರು? ಸೋಲಿಸಿದ್ರಮ್ಮ. ನಮ್ಮವರು ಸೋಲಿಸಿದ್ರ? ಹೌದಾ? ನಗಾಡ್ಲಿಕ್ಕೆ ಆಗುದಿಲ್ವಾ? ನಮ್ಮವ್ರು ಗೆದ್ದಿದ್ದಾರೆ ಅಂತ ನಾನು ಸಂತೋಷದಲ್ಲಿದ್ರೆ ನಗಾಡುದಿಲ್ಲ. ಅತಿ ಆಯ್ತು. ಮುಂದಿನ ವಿಚಾರ ಏನಾಯ್ತು? ಹಣಕಾಸು ಮಂತ್ರಿ ಬಂದು. ಹಣಕಾಸು ಮಂತ್ರಿ ಕೊಡಪನ ಇಟ್ಕೊಂಡು. ಯಾರದು? ಕುಂಬಾರಪ್ಪ ಧರ್ನಪ್ಪ. ಕುಂಬಾರಪ್ಪ ಧರ್ನಪ್ಪ ನನ್ನ ಅಜ್ಜ ಕುಬೇರ.
ಹೌದು. ಹಾಗಾದ್ರೆ ಎಲ್ಲಾ ದೇವತೆಗಳು ಸೋತು ಓಡಿದ್ರಾ? ಆ ಸ್ವರ್ಗ ನಮ್ಮವರಿಗೆ ಆಯ್ತಾ? ಸಂತೋಷ ಅಲ್ಲ ಮತ್ತೆ ಎಂತದು? ಸಂತೋಷದ ವಿಷಯ. ಸಂತೋಷವೇ. ಹಾಗಾದ್ರೆ ಹಾಗಾದ್ರೆ ಇನ್ನು ಯಾವ ವಿಚಾರ ಕೂಡ ಅಳ್ತಾ ಇರ್ಲಿಕ್ಕಿಲ್ಲ, ಎಲ್ಲ ನಗಾಡ್ತಲೇ ಹೇಳ್ಬೇಕು. ನಗಾಡ್ತಾ ಹೇಳ್ತೇನೆ. ಹಾಗಾದ್ರೆ ನಿಮ್ಮ ಗಂಡ ಪಟ್ಟಗೆ ಶ್ಮಶಾನಕ್ಕೆ ಬೇಡ, ಪೆಟ್ಟು ತಿಂದು ಇವತ್ತು ನಮ್ಮ ಗಂಡ ಎಷ್ಟು ಕಾಲದ ಕನಸು ಇವತ್ತು ನನಸಾಗಿದೆ ಅಂತ ನಾನು ಅಂದ್ಕೊಳ್ಳುವುದು. ಸ್ವರ್ಗದ ಪಟ್ಟ ಅದು ನೀನೇ ಇರುದು, ಪಟ್ಟ ಇರುವುದು. ಹೋಗಿ ಕೂತಿದ್ದಾರಮ್ಮ. ಆಪ್ಸಾರಿಯರು ಬಂದ್ರಮ್ಮ. ಆಪ್ಸಾರಿಯರು ಅದೆಲ್ಲ ಇಲ್ಲಿರೋರು, ಅಲ್ಲಿ ಸಹ ಇದ್ದಾರ? ಅಲ್ಲಿದ್ದಾರೆ. ಅಪ್ಸರೆಯರು, ನಾರಿಮಣಿಯರು. ಅವರಿಗೆ ನಾಟ್ಯ ಮಾಡುದು ಕೆಲಸವಂತಿ. ನಾಟ್ಯ ಅಲ್ಲಿ ಕರ್ಮ ನಾಟ್ಯ ಮಾಡುದು. ಅದೇ ಹೌದು. ನಾಟ್ಯ ಮಾಡ್ತಾ ಅವರು ಅಲ್ಲಿಗೆ ಬಂದಂತ ಯಕ್ಷ ಬಂದನಮ್ಮ. ಯಾರು? ಯಕ್ಷ. ಓ ಯಕ್ಷ. ನಿಮ್ಮ ಗಂಡನ ಯುದ್ಧಕ್ಕೆ ಕರೆದು ಗರ್ವದಿಂದ ಯುದ್ಧಕ್ಕೆ ಕರೆದ್ರಮ್ಮ. ಏನು ಧೈರ್ಯ ಅವನಿಗೆ! ಬಹುಶಃ ಹೀಗಿರ್ಬೇಕು. ಸ್ವರ್ಗಲೋಕಕ್ಕೆ ಬಂದು ಎಲ್ಲರನ್ನು ಸದೆ ಪಡೆದಿದ್ದಾಗಿದೆ. ಇನ್ನು ಯಕ್ಷಲೋಕಕ್ಕೆ ಒಂದು ಬರುವುದು ಬೇಡ, ಇಲ್ಲಿಂದ ನಾನು ಸೋತಿದ್ದೇನೆ ಅಂತ ಹೇಳಿಕ್ಕಿರ್ಬೇಕು ಬಹುಶಃ. ನಮ್ಮ ಯಜಮಾನರು ಕೋಪದಿಂದ ಎದ್ದು ನಿಂತು ಯುದ್ಧಕ್ಕೆ ಕರೆದ್ರಮ್ಮ. ಓ, ನಿಂತ್ಕೊಂಡು ಯುದ್ಧ ಮಾಡ್ಬೋದು. ಹೌದು, ನಿಂತ್ಕೊಂಡು ಯುದ್ಧ ಮಾಡುದುಂಟಲ್ಲ. ಹೌದೌದು, ಸಿಟ್ಟು ಬರದೆ. ನಮ್ಮ ಗಂಡ ಯಕ್ಷಕ್ಕೆ ಬಂದನಮ್ಮ. ಸಿಂಗಲಾಕ್ಷದಿಂದ ಬಂದಮ್ಮ. ಪಿಂಗಳಾಕ್ಷ ಬಂದೇನ್ ಮಾಡಿದ? ಅವನು ಒಂದು ರೆಕ್ಕೆಯನ್ನು ನಿಮ್ಮ ಗಂಡನಿಗೆ ಒಂದು ಬೆಟ್ಟು ಕೊಟ್ಟನಮ್ಮ. ಹೊಡೆದ್ನ? ಏನು ಧೈರ್ಯ ಅವನಿಗೆ! ಸುಮ್ಮನಿದ್ರ ನನ್ನವರು. ಆದ್ರೆ ನಮ್ಮ ಯಜಮಾನ್ರ ಏನು ಕಮ್ಮಿಯಾ? ನಿಮ್ಮ ಗಂಡ ಏನು ಕಮ್ಮಿಯಾ? ಕಮ್ಮಿ ಅಲ್ಲ ಅಂತ. ಹೌದು. ಇನ್ನೊಂದು ರೆಕ್ಕೆಯಿಂದ ಇನ್ನೊಂದು ಬೆಟ್ಟು ಕೊಟ್ಟನಮ್ಮ. ಇನ್ನೊಂದು ಬೆಟ್ಟು ಕೊಟ್ಟ? ಸುಮ್ಮನಿದ್ರ ಇವರು? ಏನ್ ಮಾಡಿದ್ರು? ಎರಡು ಬೆಟ್ಟು ಕೊಟ್ಟ ನಿಮ್ಮ ಗಂಡ ಬಿದ್ದಿರಮ್ಮ ನೆಲಕ್ಕೆ. ದೂತ